ದಿನಾಂಕ 21-3-2025ರಂದು ಶ್ರೀ ಆದಿಶಕ್ತಿ ಕಾಳಕಾದೇವಿ ಮತ್ತು ಶ್ರೀ ಮುತ್ತುಮಾರಮ್ಮ ಪೂಜಾ ಮಹೋತ್ಸವವನ್ನು 27ನೇ ವರ್ಷದ ಆಚರಣೆಯನ್ನು ನ್ಯೂ ಬೊಂಬು ಬಜಾರ್ 3ನೇ ಕ್ರಾಸ್ ಮೇದರ ಬ್ಲಾಕ್ ಸಮುದಾಯದ ಭವನದ ಎದುರು ತಾರೀಖು 21-3-2025ರಂದು ಮತ್ತು 23-3-2025ರಂದು ನೆರವೇರಲಿದ್ದು ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ. ಸಕಲ ಭಕ್ತರು ಈ ಒಂದು ಪೂಜಾ ಮಹೋತ್ಸವವನ್ನು ಆಗಮಿಸಿ ದೇವರ ದರ್ಶನವನ್ನು ಪಡೆಯುವಂತಾಗಿರಬೇಕೆಂದು ಮನವಿ ಮಾಡಿದರು. ಇಲ್ಲಿಯ ಗುಡ್ಡಪ್ಪನಾದ ನಟರಾಜ್ ಗುಡ್ಡಪ್ಪ ಅವರು ಭಕ್ತಾದಿಗಳಲ್ಲಿ ವಿನಂತಿ ಮಾಡಿ ಮಾತನಾಡಿದರು. ನಮಸ್ತೆ. ನಮಸ್ತೆ. ಇವಾಗ ಕಾಳಕಾದೇವಿದು ದಂಡಮ್ಮ ಮಾರಮ್ಮಂದು ದೇವಸ್ಥಾನನ ನೀವು ಪ್ರತಿಷ್ಠಾಪನೆ ಮಾಡಿ 27ನೇ ವರ್ಷದ ವಾರ್ಷಿಕೋತ್ಸವವನ್ನು ನಡೆಸ್ತಾ ಇದ್ದೀರಾ. 27ನೇ ವರ್ಷ ತುಂಬಿದೆ. ಸೊ ಈ ಜನತೆ ಭಾಗಕ್ಕೆ ಬಹಳ ಅನುಕೂಲ ಆಗಿದೆ. 27 ವರ್ಷದಿಂದ ಈ ಗ್ರಾಮ ಜನತೆ ನಿಮ್ಮ ಕೈ ಹಿಡಿದವ್ರೆ ಮತ್ತು ದೇವರ ದರ್ಶನ ಪಡೆದಿದ್ದಾರೆ ಮತ್ತು ಅನ್ನದಾನ ಮತ್ತು ಈ ಕಾರ್ಯಕ್ರಮದಿಂದ ಎಲ್ಲ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ಶುಕ್ರವಾರದಿಂದ ಈ ದಿನದಿಂದ ಪ್ರಾರಂಭ ಮಾಡಿದ್ದೀರಾ. ಬೆಳಗ್ಗೆ ತಾವು ಕಳಸನ ಏನೋ ಪ್ರತಿಷ್ಠಾಪನೆ ಮಾಡಿದ್ದೀರಾ. ತಾವು ಯಾವ ರೀತಿ ಮಾಡಿದ್ರಿ? ತಮ್ಮ ಹೆಸರು ಸರ್? ನನ್ನ ಹೆಸರು ನಟರಾಜ್ ಅಂತ. ನನ್ನ ಅಮ್ಮನ ಪೂಜೆ ಮಾಡ್ಕೊಂಡು ಹೋಗ್ತಾ ಇರೋದು. ಸ್ವಾಮಿ ಶನಿಮಹಾತ್ಮ ಸ್ವಾಮಿ ಮತ್ತು ಆದಿಶಕ್ತಿ ಕಾಳಮ್ಮನ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೂ ಇವತ್ತಿನ ಜಾತ್ರೆಯಲ್ಲಿ 27ನೇ ವರ್ಷದ್ದು ಮಕ್ಕಳು ಬೆಳಗ್ಗೆ ಒಂದು 7-7:30 ಗಣಪತಿ ದೇವಸ್ಥಾನದಿಂದ ನಾವು ಗಂಗೆ ಪೂಜೆ ಮಾಡ್ಕೊಂಡು ತರ್ತೀವಿ. ತಂದು ನಂತರ ಇಲ್ಲಿ ಗರ್ಭಗುಡಿಗೆ ಸ್ಥಾಪನೆ ಮಾಡಿ ನಂತರ ಹೋಮ ಎಲ್ಲ ಮಾಡಿ ಅವತ್ತು ಒಂದು ಪ್ರಸಾದ ಎಲ್ಲ ಭಕ್ತಾದಿಗಳು ಸಹಾಯ ಮಾಡೋದ್ರಿಂದ ಆವತ್ತೊಂದು ದಿವಸದ ಪೂಜೆ ನಾವು ನೆರವೇರಿಸ್ಕೊಂಡು ಹೋಗ್ತೀವಿ. ಶನಿವಾರ ಶ್ರೀ ಛಾಯಾದೇವಿ ಅಮ್ಮನವರ ಒಂದು ದೀಪೋತ್ಸವ ಪೂಜೆ ಇಟ್ಕೊಂಡಿರ್ತೀವಿ. ನಂತರ ಅದು ಪ್ರಸಾದ ವಿನಿಯೋಗವನ್ನು ನಡೆಸಿ ನಂತರ ಭಾನುವಾರ ಅನ್ನದಾನ 1 ಗಂಟೆಗೆ ಅನ್ನದಾನವನ್ನು ಏರ್ಪಡಿಸಿ ಎಲ್ಲ ಭಕ್ತಾದಿಗಳು ಎಲ್ಲ ಗ್ರಾಮಸ್ಥರು ಬೇರೆ ಹೊರಗಡೆ ಊರವರು ಎಲ್ಲ ಸಹಾಯ ಮಾಡ್ತಾರೆ. ಅಕ್ಕಿ ಮತ್ತು ಎಲ್ಲ ಪ್ರತಿಯೊಂದು ಭಕ್ತರು ನನಗೆ ಸಹಾಯ ಮಾಡಿ ಈ ಪೂಜೆಗೆ ಎಲ್ಲ ಸಪೋರ್ಟ್ ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡಿದ್ದೀರಾ. 27 ವರ್ಷದಿಂದ ನಡೀತಾ ಇದೆ ಅಂದರೆ ನಿಜವಾಗ್ಲೂ ಶಕ್ತಿ ಇದೆ. ತಾಯಿ ದರ್ಶನ ಮಾಡಿ ಪುನೀತರಾಗಿರೋ ಭಕ್ತಾದಿಗಳು ಅಭಿಪ್ರಾಯ ಏನು ತಿಳಿಸಿದ್ದಾರೆ ಸರ್? ಏನೇನು ಅವರ ಹರಕೆ ಅವರು ಅಮ್ಮ ತಾಯಿ ಆದಿಶಕ್ತಿ ಕಾಳಮ್ಮ ನಮಗೆ ಆಹ್ವಾನ ಆಯ್ತದೆ. ಅವರು ಏನು ಅಮ್ಮ ಏನು ನುಡಿದಿರ್ತಾರೋ ಅದರಲ್ಲಿ ಕೆಲಸ ಮಾಡಿಕೊಟ್ಟವ್ರಿಗೆ ನಾವು ಬಂದು ಬೇರೆ ಕೆಲಸ ಎಲ್ಲ ನಮಗೆ ಮಾಡಲ್ಲ. ಅಮ್ಮನ ಭಕ್ತಿಯಾಗಿ ಪೂಜೆ ಮಾಡ್ಕೊಂಡು ಭಕ್ತರು ಬಂದಾಗ ಅವ್ರು ನಂಬಿಕೊಂಡು ಸೇವೆ ಮಾಡ್ಕೊಂಡು ಹೋಗ್ತಾರೆ. ಅಮ್ಮನ ಹಂಗೆ ನೆರವೇರಿಸ್ಕೊಟ್ಟಿದೆ. ಅವ್ರ ಹರಕೆ ಏನಿದೆ ಅವರೊಂದು ಒಪ್ಕೊಟ್ರೆ ನಾವು ಈಸ್ಕೊತೀವಿ. ದುಡ್ಡು ಕಾಸುಗೆಲ್ಲ ನಾನು ಕೇಳಿ ಯಾರಿಗೂ ಜುಲ್ಮೆ ಮಾಡಲ್ಲ. ಥ್ಯಾಂಕ್ ಯು ಸರ್. ಇಲ್ಲಿಯ ಗ್ರಾಮಸ್ಥರು ಮತ್ತು ಭಕ್ತಾದಿಗಳು 3 ದಿನಗಳ ಈ ಒಂದು ಮಹೋತ್ಸವಕ್ಕೆ ಉತ್ಸಾಹಿಗಳಾಗಿ ಕಳಸ ಹೊತ್ತು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಬಂದು ಕಳಸ ಪೂಜಾ ಪ್ರತಿಷ್ಠಾಪನೆ ಹೋಮ ಹವನಗಳನ್ನು ನೆರವೇರಿಸಿ ಇದೇ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು ಮತ್ತು ಭಕ್ತಾದಿಗಳು ಹಾಜರಿದ್ದರು. ದಿನಾಂಕ 23-3-2025ರಂದು ಶ್ರೀ ದೇವಿ ದಂಡಿಮಾರಮ್ಮನ ಪೂಜಾ ಮಹೋತ್ಸವವನ್ನು ಏರ್ಪಡಿಸಿದ್ದು ಅನ್ನ ಸಂತರ್ಪಣೆಯನ್ನು ಎಲ್ಲ ಭಕ್ತಾದಿಗಳು ಪ್ರಸಾದವನ್ನು ಪಡೆಯಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಂಡರು.